ದೇಶಭಕ್ತಿ ಬರೋದು ಒಂದು ಬಾವುಟ ನೋಡಿದಾಗ, ನಮ್ಮ ದೇಶದ ಒಂದು ಮ್ಯಾಪ್ ನೋಡಿದಾಗ ಅಥವಾ ಅದರ ಕಾಸ್ಟ್ಯೂಮ್ ನೋಡಿದಾಗ ದೇಶಭಕ್ತಿ ಬರುತ್ತೆ. ಆದ್ರೆ ಡಾನ್ಸ್ ಮುಖಾಂತರ ಒಂದ್ ಸ್ವಲ್ಪ ಗರ್ವ ಬರ್ಬೇಕಲ್ಲ. ನನಗೆ ಗರ್ವ ಬರ್ಬೇಕೆ, ನಮ್ಮೂರು, ನಮ್ಮ ದೇಶ, ಇದು ನಮ್ಮ ಪ್ರತಿಭೆ ಅಂತ. ಅದು ಇವತ್ತು ಆಯ್ತು ನನಗೆ. ಇವತ್ತು ವೇದಿಕೆ ಮೇಲೆ ಎಷ್ಟು ಅದ್ಭುತವಾಗಿ ಡಾನ್ಸ್ ಮಾಡಿದ್ರು ಅಂತ ಹೇಳಿದ್ರೆ, ವಸಂತ್ ಮಾಸ್ಟರ್ ನಿಮಗೆ ವಿಶೇಷವಾಗಿ ನಾನು ಅಭಿನಂದನೆ ಹೇಳಬೇಕು. ಯಾಕೆ ಗೊತ್ತಾ, ಯೂಶಲಿ ಒಂದು ಆಕ್ರೋಬ್ಯಾಟಿಕ್ಸ್ ಅಂತ ಇದ್ರೆ ಬರೀ ಆಕ್ರೋಬ್ಯಾಟಿಕ್ಸ್ ಆಗೋಗುತ್ತೆ, ಅಲ್ಲಿ ಡಾನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಆ ಥರ ಅಲ್ಲ, ಡಾನ್ಸ್ ಎಕ್ಸ್ಟ್ರಾರ್ಡನರಿ ಮಾಡ್ತಾ ಇದ್ದಾರೆ. ಅದಕ್ಕೂ ಮೀರಿದಂತ ಆಕ್ರೋಬ್ಯಾಟಿಕ್ಸ್ ನಡೀತಾ ಇದೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಅದ್ಭುತವಾದಂಥ ಸೀಕ್ವೆನ್ಸ್ ಡಾನ್ಸ್ ಅಲ್ಲಿ ಬರುತ್ತೆ. ಸೊ ಇಟ್ ವಾಸ್ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್, ನಾನ್ ಸ್ಟಾಪ್ ಎಂಗೇಜ್ಮೆಂಟ್. ಅವ್ರ ಸಿಂಕ್ ಆಗಲಿ, ಅವ್ರ ಸ್ಪೀಡ್ ಆಗಲಿ, ಅವ್ರ ಟೈಮಿಂಗ್ ಆಗಲಿ, ಆ ಲಿಫ್ಟ್ಸ್ ಅಲ್ಲಿ, ಜಂಪ್ಸ್ ಅಲ್ಲಿ, ಫ್ಲಿಪ್ಸ್ ಅಲ್ಲಿ, ಪ್ರತಿಯೊಂದರಲ್ಲೂ ಒಂದು ಅಂದ ಇತ್ತು. ಆ ಅಂದಕ್ಕೆ ನಾನು ಮುಖ್ಯವಾಗಿ ಫಸ್ಟ್ ಎಲ್ಲ ಡಾನ್ಸರ್ಸ್ಗೂ ಕಂಗ್ರ್ಯಾಚುಲೇಟ್ ಮಾಡಿ, ಅನೂಪ್ ಅಂಡ್ ಪೂಜಾ ಭಯಂಕರ ನಾಟಿ ಪ್ರತಿಭೆ ನೀವಿಬ್ರು. ಅನೂಪ್ ಸ್ಟೈಲ್ ಕ್ಯಾರಿ ಮಾಡ್ತಾನೆ, ಪೂಜಾ ಸ್ವ್ಯಾಗ್ ಕ್ಯಾರಿ ಮಾಡ್ತಾಳೆ. ಅವರಿಬ್ರು ಸೇರ್ಕೊಂಡು ಇಡೀ ಡಾನ್ಸ್ನ ಅದ್ಭುತವಾಗಿ ಕ್ಯಾರಿ ಮಾಡಿದ್ರು. ಆಮೇಲೆ ನಿಜವಾಗ್ಲೂ ದೇಶದ ಒಂದು ಘನತೆನ, ಒಂದು ಗೌರವನ, ಇಂಟರ್ನ್ಯಾಷನಲ್ ರೇಂಜ್ ಅಲ್ಲಿ ಡಾನ್ಸ್ ಮಾಡಿರೋ ನಿಮ್ಮ ಇಡೀ ತಂಡಕ್ಕೆ ನಾನು ಅಭಿನಂದನೆ ಹೇಳ್ತೀನಿ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.